ರತ್ನಪುರಿ ಜಾತ್ರೆಯಲ್ಲಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಅಗಲಿದ ಮುಸ್ಲಿಂ ಗೆಳೆಯನ ನೆನಪಿಗೆ ಜೋಡೆತ್ತುಗಳನ್ನು ಪ್ರದರ್ಶನಕ್ಕಿಟ್ಟಿರುವ ಮಂಡ್ಯದ ಬಸವರಾಜು ಸಹೋದರರು. ಹುಣಸೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ರತ್ನಪುರಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಹಜರತ್ ಜಮಲ್ ಬೀಬಿ ಅವರ 62ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ದನಗಳ ಪ್ರದರ್ಶನದಲ್ಲಿ ಮಂಡ್ಯದ ಹೊಳಲು ಗ್ರಾಮದ ಬಸವರಾಜು ಮತ್ತು ಅವರ ಸಹೋದರರು ರತ್ನಪುರಿಯ ಜಾನುವಾರುಗಳ ದಲ್ಲಾಳಿ ದಿವಂಗತ ಮುಜಾಹಿದ್ ಪಾಷಾ ಅವರ ಸ್ಮರಣಾರ್ಥ ಜೋಡೆತ್ತುಗಳನ್ನು ಕಟ್ಟುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಮಂಡ್ಯದ ಬಸವರಾಜು ಅವರು ಜಾತ್ರೆಗಳಲ್ಲಿ ಉತ್ತಮ ರಾಸುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡುವುದರಲ್ಲಿ ಎತ್ತಿದ ಕೈ. ರತ್ನಪುರಿ, ಚುಂಚನಕಟ್ಟೆ, ಹೇಮಗಿರಿ, ಮುಡುಕುತೊರೆ, ಸಾತನೂರು, ಘಾಟಿ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೇ ಜಾತ್ರೆಗಳು ನಡೆದರೂ ತಾವು ಜತನದಿಂದ ಸಾಕಿರುವ ಎತ್ತುಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವುದು ಇವರ ವಾಡಿಕೆ. ಇತ್ತ ರತ್ನಪುರಿಯ ಮುಜಾಹಿದ್ ಪಾಷಾ ಕೂಡ ಜಾತ್ರೆ ಸಂತೆಗಳಲ್ಲಿ ಉತ್ತಮ ರಾಸುಗಳನ್ನು ಖರೀದಿಸಿ ಮಾರಾಟ ಮಾಡುವ ದಲ್ಲಾಳಿಯಾಗಿದ್ದರು. ಹೀಗಾಗಿ ಇವರಿಬ್ಬರ ರಾಸುಗಳ ದಲ್ಲಾಳಿ ವ್ಯವಹಾರ ಕ್ರಮೇಣ ಸ್ನೇಹಕ್ಕೆ ತಿರುಗಿ ಬಸವರಾಜು ರತ್ನಪುರಿ ಜಾತ್ರೆಗೆ ಎತ್ತುಗಳನ್ನು ಕರೆತಂದಾಗ ಮುಜಾಹಿದ್ ಪಾಷಾ ಅವರದ್ದೇ ಆತಿಥ್ಯ. ಮುಜಾಹಿದ್ ಪಾಷಾ ಮಂಡ್ಯಕ್ಕೆ ಹೋದಾಗ ಬಸವರಾಜು ಅವರು ಆತಿಥ್ಯ ನೋಡಿಕೊಳ್ಳುವುದು ರೂಢಿಯಾಗಿತ್ತು. ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಇವರಿಬ್ಬರ ಅಪೂರ್ವ ಗೆಳೆತನ ಕಳೆದ 5-6 ವರ್ಷಗಳಿಂದ ನಡೆದು ಬಂದಿತ್ತು. ಆದರೆ ದುರದೃಷ್ಟವಶಾತ್ ಕಳೆದ ವರ್ಷ ಮುಜಾಹಿದ್ ಪಾಷಾ ನಿಧನರಾದ ಕಾರಣಕ್ಕೆ ಅಗಲಿದ ಗೆಳೆಯನ ಸ್ಮರಣಾರ್ಥ ಬಸವರಾಜು ಅವರು ಈ ವರ್ಷದ ರತ್ನಪುರಿ ಜಾತ್ರೆಯಲ್ಲಿ 2 ಜೊತೆ ನಾಟಿ ಹಳ್ಳಿಕಾರ್ ತಳಿಯ ಎತ್ತುಗಳನ್ನು ಪ್ರದರ್ಶಿಸಿ ಸ್ನೇಹ ಬಾಂಧವ್ಯ ಮೆರೆದಿದ್ದಾರೆ. 1.5 ತಿಂಗಳ ಹಿಂದೆ ತಮಿಳುನಾಡಿನ ಹೊಸೂರು ಬಳಿಯ ಸಫಲಮ ಜಾತ್ರೆಯಲ್ಲಿ ಖರೀದಿಸಿ ತಂದ 4 ಹಲ್ಲುಗಳ ನಾಟಿ ಕರುಗಳು ಹಾಗೂ 1 ಜೊತೆ ಕಡೆಬಿದ್ದ ಎತ್ತುಗಳನ್ನು ಬಸವರಾಜು ಮತ್ತು ಅವರ ಅಣ್ಣನ ಮಕ್ಕಳಾದ ರವಿ ಹಾಗೂ ಶಂಕರ್ ಅವರು ರತ್ನಪುರಿ ಜಾತ್ರೆಯಲ್ಲಿ ತಂದು ಪ್ರದರ್ಶಿಸಿದ್ದು, ಜಾತ್ರೆಯಲ್ಲಿ ಜನಾಕರ್ಷಣೆಯ ಕೇಂದ್ರವಾಗಿರುವ ಕರುಗಳಿಗೆ 3.80 ಲಕ್ಷ ರೂಪಾಯಿ, ದೊಡ್ಡ ಹಳ್ಳಿಕಾರ್ ಎತ್ತುಗಳಿಗೆ 5 ಲಕ್ಷ ರೂಪಾಯಿ ಬೆಲೆ ನಿಗದಿಪಡಿಸಿದ್ದಾರೆ. ರತ್ನಪುರಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಶ್ರೀ ಆಂಜನೇಯ ಸ್ವಾಮಿ 62ನೇ ವರ್ಷದ ಮಹಾಭಿಷೇಕ ಮತ್ತು ಪಲ್ಲಕ್ಕಿ ಉತ್ಸವ ಹಾಗೂ ಹಜರತ್ ಜಮಾಲ್ ಬೀಬಿ ವ ಸಾಹೇಬ ಗಂಧೋತ್ಸವ ಉರುಸ್ ಜಾತ್ರಾ ಮಹೋತ್ಸವ ಶುಕ್ರವಾರದಿಂದ ಆರಂಭವಾಗಿದ್ದು ಫೆಬ್ರವರಿ 9ರವರೆಗೆ ನಡೆಯಲಿದೆ. ಜಾತ್ರೆ ಮುಗಿದ ಬಳಿಕ ಊರಿಗೆ ತೆರಳುವುದಾಗಿ ಮಂಡ್ಯದ ಶಂಕರ್ ಆಂದೋಲನಕ್ಕೆ ತಿಳಿಸಿದ್ದಾರೆ. ತಾಲೂಕು ಬಿಳಿಕೆರೆ ಹೋಬಳಿ ರತ್ನಪುರಿ, ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ, ಅನುಕೂಲವಾಗಿ ನಡೀತಾ ಇದೆ. ಇದರಲ್ಲಿ ಜಾತಿ ಭಾವ ಪರ ಯಾವುದೂ ಇಲ್ಲ. ನಾವು ಹೋಯ್ತೀವಿ, ಅವರು ಬರ್ತೀವಿ, ಬಟ್ ಅನುಕೂಲವಾಗಿ ಹೋಯ್ತಾ ಇದೆ. ಇಲ್ಲಿ ಗಂಟು ಯಾವುದೇ ಥರದಲ್ವ ಅವರು ನೀವು ಮುಸ್ಲಿಮ್ಸು ನಮ್ಮ ಹಿಂದೂ ಅಂತ ಯಾವುದೇ ಕಾರಣಕ್ಕೆ ಭೇದ ಭಾವ ಇಲ್ಲ, ಎಲ್ಲ ಒಗ್ಗೂಟಾಗಿ ಹೋಯ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಗೋವುಗಳ ಸಾಗಣೆಯೇ ಕಷ್ಟಕರವಾಗಿ ಪರಿಣಮಿಸಿದ್ದು, ಅದರಲ್ಲೂ ಅನ್ಯಧರ್ಮೀಯರು ಗೋವು ಸಾಗಣೆ ಮಾಡುತ್ತಿದ್ದಾರೆಂದರೆ ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾರೆ ಎಂಬ ಸಂಶಯದ ಮೇಲೆ ಹಲ್ಲೆ, ಕೊಲೆಯಂತಹ ಹೇಯ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿರುವಾಗ ಹಿಂದೂ ಮುಸ್ಲಿಂ ಗೆಳೆಯರಿಬ್ಬರು ಒಟ್ಟಾಗಿ ಜಾನುವಾರು ಜಾತ್ರೆಗಳಲ್ಲಿ ಉತ್ತಮ ರಾಸುಗಳ ಪ್ರದರ್ಶನ, ಮಾರಾಟ, ಖರೀದಿ ಮಾಡುತ್ತಾ ಬಾಂಧವ್ಯ ಮೆರೆಯುತ್ತಾ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವಲ್ಲಿ ಯಶಸ್ವಿಯಾಗಿದ್ದಾರೆ.